ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಅವರು ತಮ್ಮ ಮಗಳ ಬಗ್ಗೆ ಮಾತನಾಡಿದ್ದಾರೆ. ರಾಶಿಕಾ ಎಲಿಮಿನೇಟ್ ಆಗಿ ಹೊರಬಂದ ಮೇಲೆ ಸುದೀಪ್ ಅವರು ರಾಶಿಕಾ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಪ್ರಸ್ತಾವಿಕವಾಗಿ ಮಗಳು ಸಾನ್ವಿ ಬಗ್ಗೆ ನನ್ನ ಮಗಳು ನನಗೆ ಹೆದರೋದಿಲ್ಲ ಎಂದಿದ್ದಾರೆ. ಹೀಗೆ ಅವರು ಹೇಳುವುದಕ್ಕೂ ಕಾರಣ ಇದೆ. ಅದೇನು ಅಂತ ತಿಳಿಯುವುದಕ್ಕೆ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಕನ್ನಡ ವೇದಿಕೆ ಬರೀ ಶೋಗೆ ಸೀಮಿತವಾಗಿಲ್ಲ, ಹಲವು ಭಾವನೆಗಳಿಗೆ, ವೀಕ್ಷಕರ ಪ್ರೀತಿಗೆ ಸಾಕ್ಷಿಯಾಗಿದೆ. ನೂರಾರು ಜನರ ಕನಸುಗಳಿಗೆ ದಾರಿ ತೋರಿಸಿದೆ. ಪ್ರತಿ ಬಾರಿ ಸ್ಪರ್ಧಿಗಳು ಬಂದಾಗ್ಲೂ ಅವರ ಕುಟುಂಬದ ಜೊತೆ ಕಿಚ್ಚ ಸುದೀಪ್ ಅವರು ಲೈವ್ಲಿ ಆಗಿ ಮಾತನಾಡ್ತಾರೆ. ಅಭಿಮಾನಿ ಎಂದವರನ್ನ ಕರೆದು ಅಪ್ಪುಗೆ ಕೊಟ್ಟು ಕಳುಹಿಸ್ತಾರೆ. ಈ ಬಾರಿ ರಾಶಿಕಾ ಕುಟುಂಬಕ್ಕೆ ಅದೇ ತರಹದ ಅವಕಾಶ ಸಿಕ್ಕಿತ್ತು. ಆದ್ರೆ ಇಲ್ಲಿ ಕಿಚ್ಚ ಮಗಳ ಬಗ್ಗೆ ಹೇಳಿದ್ದು ಅಪ್ಪನ ಜವಾಬ್ದಾರಿ, ಮಗಳ ಬಗೆಗಿನ ಪ್ರೀತಿ, ಕಾಳಜಿ ಎದ್ದು ಕಾಣ್ತಿತ್ತು. ರಾಶಿಕಾ ಎಲಿಮಿನೇಟ್ ಆಗಿ ವೇದಿಕೆಗೆ ಬರ್ತಾರೆ. ಬಂದ ತಕ್ಷಣ ಆ ಕಡೆ ಈ ಕಡೆ ಕಣ್ಣಾಡ್ಸುತ್ತಾ ಕುಟುಂಬವನ್ನ ಹುಡುಕ್ತಿರ್ತಾರೆ. ಆಗ ಕಿಚ್ಚ ಸುದೀಪ್ ಅವರು ನೀವು ಹುಡುಕುತ್ತಿರುವ ವ್ಯಕ್ತಿ ಬಂದಿಲ್ಲ ಅಂತಾರೆ. ನಂತರ ಕುಟುಂಬವನ್ನ ಕಂಡ ರಾಶಿಕಾ ಹಿರಿ ಹಿರಿ ಹಿಗ್ಗಿ ಕೈ ಬೀಸುತ್ತಾರೆ. ಆ ಕಡೆ ಕುಟುಂಬದ ಕಣ್ಣುಗಳು ತುಂಬಿರುತ್ತೆ. ಮಗಳ ಯಶಸ್ಸನ್ನ ಸಂಭ್ರಮಿಸುವ ಮಿಕ್ಸ್ಡ್ ಎಮೋಷನ್ ಕಾಣಿಸುತ್ತೆ. ರಾಶಿಕಾ ತಂದೆ ತಾಯಿ, ತಮ್ಮ, ತಂಗಿ, ಚಿಕ್ಕಮ್ಮ, ಅತ್ತೆ ಮಗ ಸೇರಿದಂತೆ ಪರಿವಾರ ಮನೆ ಮಗಳನ್ನ ಸ್ವಾಗತಿಸಲು ಕಾಯ್ತಿರ್ತಾರೆ. ರಾಶಿಕಾ ಮಾತನಾಡುತ್ತಾ, ಸರ್, ನನ್ನ ತಂದೆ ಬಿಟ್ಟರೆ ನಾನು ಭಯ ಪಡುವ ಧ್ವನಿ ಬಿಗ್ ಬಾಸ್ ಅಂತ ಹೇಳ್ತಾರೆ. ಈ ಮಾತಿಗೆ ಶಾಕ್ ನಿಂದ ನೋಡುವ ಸುದೀಪ್ ಅವರು, ನೀವು ಭಯ ಪಡಿಸ್ತೀರಾ ಸರ್ ಅಂತ ಕೇಳ್ತಾರೆ. ಅದಕ್ಕೆ ರಾಶಿಕಾ ತಂದೆ ಅವರು, ಇಲ್ಲ ಸರ್, ಅವಳಿಗೆ ಹಂಗೆ ನನ್ನ ಕಂಡ್ರೆ ಭಯ ಅಂತಾರೆ. ಅದು ನಿಮಗೆ ಖುಷಿನಾ ಅಂತ ರಾಶಿಕಾ ತಂದೆಗೆ ಸುದೀಪ್ ಮತ್ತೆ ಮರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅವರು, ಖಂಡಿತ ಖುಷಿ ಇದೆ, ಯಾಕಂದ್ರೆ ಮಕ್ಕಳಿಗೆ ಸ್ವಲ್ಪ ಭಯ ಇರ್ಬೇಕು ಅಂತ ಉತ್ತರಿಸ್ತಾರೆ. ಆದ್ರೆ ಅದೊಂಥರ ಕಡ್ಡಾಯವೇ ಅಂತ ಮತ್ತೆ ಕಿಚ್ಚ ಕೇಳ್ತಾರೆ. ನನ್ನ ಮಗಳು ಹಂಗಿಲ್ಲ ಸರ್, ಹಮಾರೆ ಘರ್ ಮೇ ಕುಚ್ ನಹೀ ಚಲ್ತಾ, ಪರವಾಗಿಲ್ಲ ತಗೊಳ್ಳಿ, ನಿಮ್ಮ ಖುಷಿನೇ ನನ್ನ ಖುಷಿ ಅಂತ ಮುಗುಳು ನಗುತ್ತಾ ರಾಶಿಕಾ ತಂದೆಯ ಕಾಲೆಳೆಯುತ್ತಾರೆ. ಕಿಚ್ಚ ಸುದೀಪ್ ಇಂಡೈರೆಕ್ಟ್ ಆಗಿ ಮಕ್ಕಳನ್ನ ಹೆಚ್ಚು ಕಂಟ್ರೋಲ್ ಮಾಡಬಾರ್ದು ಎಂಬ ಅರ್ಥದಲ್ಲಿ ಸುದೀಪ್ ಅವರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದಂತೆ ಭಾಸವಾಗುತ್ತೆ. ಬಲು ಜೋರಾಗಿ ತಯಾರಿ ಮಾಡ್ಕೊಂಡಿದ್ರು. ಚಂದದ ಕೇಕ್ ಮೇಲೆ ಟಾಸ್ಕ್ ಕ್ವೀನ್ ಎಂದು ಬರೆದು ರಾಶಿಕಾ ಶೆಟ್ಟಿ ಅವರ ಕುಟುಂಬ ಮತ್ತು ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.